ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ದಾವಣಗೆರೆಯಲ್ಲೂ ಕೂಡ ಕಾವೇರಿದ ಮತಬೇಟೆ. ಕೈ ಅಭ್ಯರ್ಥಿ ಸಮರ್ಥ ಶಾಮನೂರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ, ಮತ ಯಾಚಿಸ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ಸಮರ್ಥ ಪರ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಲಿಂಗಾಯತ ಪ್ರಾಬಲ್ಯ ಇರುವಂತಹ ಬಡಾವಣೆಗಳಿಗೆ ತೆರಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಲಿಂಗಾಯತರ ಓಟ್ಗಳನ್ನ ಈಗ ಕಸಿದುಕೊಳ್ಳೋದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇವೆ. ಯಾಕೆ ಅಂತಂದರೆ ಈ ಕಡೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಪರವಾಗಿ ಯಡಿಯೂರಪ್ಪ ಸೇರಿದಂತೆ ಹಲವಾರು ಲಿಂಗಾಯತ ನಾಯಕರು ಪ್ರಚಾರ ಮಾಡಿದ್ದಾರೆ. ಸೊ ಲಿಂಗಾಯತ ಓಟ್ಸ್ ಈ ಬಾರಿ ಎಲ್ಲಿಗೆ ಶಿಫ್ಟ್ ಆಗ್ತವೆ, ಅದು ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಜೊತೆಗೆ ಇತ್ತಲ್ಲ ಹಂಗೆ ಈ ಬಾರಿಯೂ ಇರುತ್ತಾ ಅಥವಾ ಬಿಜೆಪಿಗೆ ಶಿಫ್ಟ್ ಆಗುತ್ತಾ, ಇಲ್ಲೇ ಇರೋದು ಅತಿ ದೊಡ್ಡವಾದಂತಹ ಒಂದು ಟ್ವಿಸ್ಟ್. ಹೀಗಾಗಿನೇ ಲಿಂಗಾಯತರ ಮತಗಳನ್ನ ಸೆಳೆಯೋದಕ್ಕೆ ಸಮರ್ಥ ಪರವಾಗಿ ಈಶ್ವರ್ ಖಂಡ್ರೆ ಅವರು ಈಗ ದಾವಣಗೆರೆ ದಕ್ಷಿಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಪ್ರಚಾರ ನಡೆಸ್ತಾ ಇದ್ದಾರೆ. ಸಮರ್ಥ ಶಾಮನೂರು ಹೋದಲ್ಲೆಲ್ಲ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ. ಸಿರಿಗೆರೆಯ ತರಳಬಾಳು ಜಗದ್ಗುರು ಬೃಹನ್ ಮಠಕ್ಕೂ ಕೂಡ ಸಮರ್ಥ ಭೇಟಿ ಕೊಟ್ಟಿದ್ರು. ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ಆಶೀರ್ವಾದ ಕೂಡ ಪಡೆದಿದ್ದಾರೆ. ಈಶ್ವರ್ ಖಂಡ್ರೆ ಮತ್ತು ಸಮರ್ಥ ಮನೆ ಮನೆಗೆ ತೆರಳಿ ಯಾವ ರೀತಿ ಪ್ರಚಾರ ನಡೆಸ್ತಾ ಇದ್ದಾರೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಇದು ತರಳಬಾಳು ಶ್ರೀಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯ. ಸಮರ್ಥ ಅಲ್ಲಿ ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾರೆ. ಆ ಭಾಗದಲ್ಲಿ ಶ್ರೀಗಳ ಮಾತಿಗೆ ತುಂಬಾ ಬೆಲೆ ಇದೆ. ಹೀಗಾಗಿ ಅಲ್ಲೂ ಕೂಡ ಹೋಗಿ ಅವರ ಆಶೀರ್ವಾದ ಪಡೆದು ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ ಅವರು ಕೂಡ ಮತ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಲಿಂಗಾಯತ ಮತಗಳನ್ನ ಸೆಳೆಯೋದಕ್ಕೆ ಬೇಕಾದಂತ ಎಲ್ಲ ಕಸರತ್ತು ನಡೀತಾ ಇದೆ. ಹಾಗೆ ನೋಡಿದ್ರೆ ಸಾಂಪ್ರದಾಯಿಕವಾಗಿ ಲಿಂಗಾಯತರು ಬಿಜೆಪಿ ಜೊತೆಗೆ ಇರ್ತಾರೆ ಅಂತ ಹೇಳಲಾಗುತ್ತೆ. ಆದರೆ ಈ ಪ್ರಕರಣ ಅಥವಾ ಶಾಮನೂರು ಶಿವಶಂಕರಪ್ಪ ಅವರ ಪ್ರಕರಣದಲ್ಲಿ ಸ್ವತಃ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವ್ರು. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಈ ಫ್ಯಾಕ್ಟರ್ ಇನ್ ಫೇವರ್ ಆಫ್ ಶಾಮನೂರು ಪರವಾಗಿ ವರ್ಕೌಟ್ ಆಗ್ತಾ ಇತ್ತು. ಆದರೆ ಈ ಚುನಾವಣೆಯಲ್ಲಿ ಅದು ಉಲ್ಟಾ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳಿರೋದ್ರಿಂದ ಡೆಫಿನೆಟ್ಲಿ ಲಿಂಗಾಯತ ಮತಗಳನ್ನ ಸೆಳೆಯೋದಕ್ಕೆ ಏನೆಲ್ಲ ಕಸರತ್ತು ಬೇಕೋ ಅದನ್ನ ಸಮರ್ಥ ಶಾಮನೂರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಶ್ವರ್ ಖಂಡ್ರೆ ಅವರು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ಮನೆಗೂ ಖುದ್ದಾಗಿ ಭೇಟಿ ಕೊಟ್ಟು ಮತಬೇಟೆ ಮಾಡ್ತಾ ಇದ್ದಾರೆ.